ಸರ್, ಏಪ್ರಿಲ್ 9ನೇ ತಾರೀಕು ಕಿಡ್ನಿ ಸ್ಟೋನ್ ಚಿಕಿತ್ಸೆಗಂತ ಇಲ್ಲ ಹಾಸ್ಪಿಟ್ಲಿಗೆ ಬರ್ತೀವಿ, ಶ್ರೇಯಾ ಹಾಸ್ಪಿಟ್ಲ್ ಕೋಲಾರ. ಸೊ ಅವರು ನಾವು ಬರೋಕ್ಕಿಂತ ಮುಂಚೆ ಒಂದ್ಸಲ ಕನ್ಸಲ್ಟ್ ಮಾಡಿದಾಗ ಲ್ಯಾಪ್ರೋಸ್ಕೋಪಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ವಿಡಿಯೋ ತೋರಿಸಿದ್ರು. ವಿಡಿಯೋ ತೋರಿಸಿ ವಿತಿನ್ 30 ಮಿನಿಟ್ಸ್ 40 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ. ಸೊ ಸ್ಟೋನ್ ಲೇಸರಲ್ಲಿ ಟ್ರೀಟ್ಮೆಂಟ್ ಈಸಿಯಾಗಿ ಮಾಡಿಬಿಡ್ತೀವಿ, ಏನೋ ತೊಂದರೆ ಇಲ್ಲದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾವು ಜಾಯ್ನ್ ಆದಮೇಲೆ ಅಡ್ಮಿಟ್ ಆದಮೇಲೆ ಏಪ್ರಿಲ್ 10 ಶಸ್ತ್ರಚಿಕಿತ್ಸೆ ಪ್ಲಾನ್ ಮಾಡಿದ್ದು. ಏಪ್ರಿಲ್ 10ರಂದು 2 ಗಂಟೆಗೆ ಪೇಷಂಟ್ಗೆ ಓಟಿಗೆ ಕರ್ಕೊತಾರೆ. ಓಟಿಗೆ ಕರ್ಕೊಂಡು ಆದಮೇಲೆ ಇಲ್ಲಿ ನಾವು ಬಿಫೋರ್ ಕನ್ಸಲ್ಟ್ ಮಾಡಿದಾಗ ಕೇಳಿದ್ದೀವಿ ಸಿಟಿ ಸ್ಕ್ಯಾನ್ ಇದೆಯಾ ಅಂತ, ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಬಟ್ ಇಲ್ಲಿ ಯಾವುದೇ ರೀತಿ ಏನೂ ಅನುಕೂಲ ಇಲ್ಲ. ಅವ್ರು ಮಾಡೋದು ಶಸ್ತ್ರಚಿಕಿತ್ಸೆ ಬ್ಲೈಂಡ್ ಆಗಿ. ಅದು ಮತ್ತೆ ಯುರೇಟ್ರಾನ ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಿದ್ರು ಪೇಷಂಟ್ಗೆ. ಡ್ಯಾಮೇಜ್ ಮಾಡಿ ಈ ಥರ ತೊಂದರೆ ಆಗಿದೆ, ಪೇಷಂಟ್ ಬೇರೆ ಕಡೆ ಕರ್ಕೊಂಡೋಗಿ ಅಂತಲೂ ಹೇಳಿಲ್ಲ. ಅವ್ರು ನಿರ್ಲಕ್ಷ್ಯ ಮಾಡಿ ಸ್ಟಂಟ್ ಕೂತಿಲ್ಲ, ಸ್ಟಂಟ್ ಹಾಕಿದ್ದೀವಿ, ಸೊ ಸ್ಟಂಟ್ ಕೂತಿಲ್ಲ ಅಂತ ನಮ್ಗೆ ಹೇಳಿದ್ದು. ಪ್ರೊಸೀಜರು ಒಂದೇ ದಿನ ಮಾಡಲ್ಲ. ಫಸ್ಟ್ ಅಡ್ಮಿಟ್ ಆದಾಗ ಸ್ಟಂಟ್ ಹಾಕ್ತೀವಿ, ಸ್ಟಂಟ್ ಹಾಕಿ 15 ದಿನಕ್ಕೆ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಮಾಡ್ತೀವಿ ಅಂತ ಹೇಳಿದ್ರು. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಏನೋ ಅಷ್ಟು ದಿನ ಟೈಮ್ ಕೊಡಲಿಲ್ಲ. ಒಂದೇ ಸಲ ಹಾಸ್ಪಿಟಲ್ ಅಡ್ಮಿಟ್ ಆದ ದಿನ ಅವತ್ತೇ ಸರ್ಜರಿ ಮಾಡಿದ್ರು, ಅವತ್ತೇ ಡ್ಯಾಮೇಜ್ ಮಾಡಿದ್ರು. ಅವತ್ತು ಇಲ್ಲಿಂದ ಬೇರೆ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ ಈ ಥರ ಸ್ಟಂಟ್ ಕೂರ್ಲಿಲ್ಲ ಅಂತ. ಬಟ್ ಈ ಥರ ನಮ್ಮ ಕಡೆಯಿಂದ ಡ್ಯಾಮೇಜ್ ಆಗಿದೆ ಅಂತ ಒಪ್ಪಲಿಲ್ಲ, ಅವರು ಒಪ್ಕೊಳ್ಳಿಲ್ಲ. ಕೃಷ್ಣೇಶ್ ಶೆಟ್ಟಿ ಶ್ರೇಯಸ್ ಹಾಸ್ಪಿಟ್ಲು. ಸೊ ಮತ್ತೆ ಬಂದು ಕೇಳಿದಾಗ ಉಡಾಪೆ ಉತ್ತರ, ಆಗತ್ತೆ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಒಬ್ಬ ವೈದ್ಯರಾಗಿ ಆಗತ್ತೆ ಅಂದರೆ ಇವ್ರು ಏನಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು? ಇವ್ರು ಶಸ್ತ್ರಚಿಕಿತ್ಸೆ ಮಾಡ್ತೀನಿ ಅವ್ರು ಕಾನ್ಫಿಡೆಂಟ್ ಇದ್ದಾಗೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಲ್ವಾ? ಏನೂ ಮಾಡೋಕ್ಕಾಗ್ದಿರಾನೇ ಸುಮ್ಮನೆ ಉಡಾಪೆಯಾಗಿ ಪೇಷಂಟ್ಸ್ ಕರ್ಕೊಂಡು ದುಡ್ಡು ಮಾಡೋಕ್ಕೆ ಡ್ಯಾಮೇಜ್ ಮಾಡಿ ಬೇರೆ ಕಡೆ ಕಳಿಸಿದ್ರು. ಸೊ ಬೇರೆ ಕಡೆ ಕಳಿಸಿದ್ದಕ್ಕೆ ಈಗ ನಾವು ಒಂದು ಸಮಸ್ಯೆ ಇದ್ದಿದ್ದು, ಒಂದು ಸಮಸ್ಯೆಯಿಂದ 4 ಆರ್ಗನ್ಸ್ ಪ್ರಾಬ್ಲಮ್ ಮಾಡಿಟ್ಟಿದ್ದಾರೆ. ಒಂದು ಕಿಡ್ನಿಗೆ PCN ಮಾಡಿದ್ರು, ಒಂದು ಯುರೇಟ್ರಾ ಕಂಪ್ಲೀಟ್ ಕನೆಕ್ಷನ್ ಇಲ್ಲ ಕಿಡ್ನಿಗೆ, ಇನ್ನೊಂದು ಯೂಟ್ರಸ್ ಕನೆಕ್ಟ್ ಮಾಡಿದ್ದು, ಇನ್ನೊಂದು ಸ್ಮಾಲ್ ಇಂಟೆಸ್ಟೈನಿಂದ 20 ಸೆಂಟಿಮೀಟರ್ ಲೆಂತ್ ತಗೊಂಡು ಇದಕ್ಕೆ ಆಸ್ ಎ ಯುರೇಟ್ರಾಗಿ ಇಂಪ್ಲಾಂಟೇಷನ್ ಮಾಡಿದ್ದು. ಸೊ ಇಷ್ಟೊಂದು ತೊಂದರೆ ಮಾಡಿಟ್ಟಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಈ ಹಾಸ್ಪಿಟ್ಲ್ಗೆ ಬರಬೇಕು ಅಂದರೆ ಪೇಷಂಟ್ಸು ಒಂದ್ಸಲ ಇವ್ರ ಬಗ್ಗೆ ತಿಳ್ಕೊಂಡು ಇಲ್ಲಿವರೆಗೂ ಬನ್ನಿ. ಮುಂಚೆ ನಂಬಿಗಾನಹಳ್ಳಿ 2024ರಲ್ಲಿ ಒಬ್ರದ್ದು ಪೇಷಂಟ್ ದೀಪ್ತಿ ಅನ್ನೋ ಪೇಷಂಟ್, ಈಗಲೂ ಎಲ್ಲ ಮೀಡಿಯಾದಲ್ಲೂ ಇದೆ, 22 ವರ್ಷದ ಹುಡುಗಿ ಇಲ್ಲೇ ಡೆತ್ ಮಾಡಿದ್ದಾರೆ ಸರ್. ಅವರು ಕಿಡ್ನಿ ಸ್ಟೋನ್ಗೆ ಹೇಳಿದ್ದು 1,20,000ದಿಂದ 1,50,000 ಇಷ್ಟು ಚಾರ್ಜಸ್, ಇಷ್ಟು ಫಿಕ್ಸ್ ಆಗುತ್ತೆ ಅಂತ. ಆ ಡಿಪೆಂಡ್ ಆನ್ ಸಿವಿಯರಿಟಿ ಮತ್ತೆ ಎಷ್ಟಾಗುತ್ತೋ ಫೈನಲ್ ಆಗಿ ಹೇಳ್ತೀವಿ ಅಂತ. ಅಡ್ವಾನ್ಸ್ ತೊಗೊಂಡಿದ್ದು 50,000 ತೊಗೊಂಡಿದ್ದು, ಅಡ್ವಾನ್ಸ್ 50,000 ತೊಗೊಂಡಿದ್ದು. ರಿಕವರ್ ಎಲ್ಲಿದ್ದಾರೆ ಸರ್? ನೀವು ರಿಕವರ್ ಆಗಬೇಕು. ಯಾಕಂದ್ರೆ ಇವರು ಲ್ಯಾಪ್ರೋಸ್ಕೋಪಿ ಅಂತಾರೆ ಸರ್. ಲ್ಯಾಪ್ರೋಸ್ಕೋಪಿ ನಾವೇನು ಮಾಡ್ತೀರೋ OTL ಕರ್ಕೊಂಡೋಗಿ 1 ಅವರ್ಗೆ ಹೊರಗಡೆ ಕರ್ಕೊಬಂದು ಸ್ಟಂಟ್ ಕೂತಿಲ್ಲ ಅಂತಂದ್ರು. ನಮಗೆ ಫಸ್ಟ್ ಕಿಡ್ನಿ ಸ್ಟೋನ್ ಪ್ರೊಸೀಜರ್ ಹೇಳಿದೆ ಅವರು. ಫಸ್ಟು ಟ್ಯೂಬ್ ನ್ಯಾರೋ ಇದ್ದರೆ ಸ್ಟಂಟ್ ಮಾಡ್ತೀವಿ, ಸ್ಟಂಟ್ ಮಾಡಿ ಮೆಡಿಸಿನ್ ಒಂದು 15 ದಿನ ಕೊಡ್ತೀವಿ, 15 ದಿನ ಆದಮೇಲೆ ಸರ್ಜಿಕಲ್ ಪ್ರೊಸೀಜರ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದು ಏನು ಮಾಡಿದಿರೋ, ಒಂದೇ ಟ್ಯೂಬ್ ನ್ಯಾರೋ ಇದ್ರೇನೆ ಅಲ್ವಾ ಡ್ಯಾಮೇಜ್ ಆಗೋದು. ಸೊ ಒಂದೇ ಸಲ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಮಾಡಿದಾಗ ಯುರೇಟ್ರಾ ನಮ್ಮ ಎಲ್ಲರ ಬಾಡಿಯಲ್ಲಿ ತಿನ್ನಾಗೆ ಇರುತ್ತೆ, ಡ್ಯಾಮೇಜ್ ಮಾಡಿದ್ದಾರೆ, ಫುಲ್ ಕಂಪ್ಲೀಟಾಗಿ ಕನೆಕ್ಷನ್ ಇಲ್ದಂಗೆ ಮಾಡಿದ್ದಾರೆ. ಸ್ವಲ್ಪ ಭರವಸೆ ಕೊಟ್ಟರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ. ಮುಂದೆ ಏನು ಮಾಡ್ತಾರೋ ನೋಡೋಣ. ಜನರಿಗೆ ಏನು ಹೇಳಕ್ಕೆ ದಯವಿಟ್ಟು ಈ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಎಚ್ಚರ ವಹಿಸಿ ಅಷ್ಟೇ. ಬರಲೇಬೇಡಿ. ಹೌದು, ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿದ್ದೀವಿ ಅಂತ ಕೇಳಿದ್ವಿ, ತುಂಬ ನೆಗ್ಲಿಜೆನ್ಸಾಗಿ ಆನ್ಸರ್ ಮಾಡಿದ್ರು. ಆಗತ್ತೆ, ಸರ್ಜರಿ ಮಾಡಿದಾಗ ಆಗತ್ತೆ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು. ಆಗತ್ತೆ, ಏನು ಮಾಡೋಕ್ಕಾಗಂದ್ರೆ ನೀನು MBBS ಏನಕ್ಕೆ ಓದಿರೋದು? ಆಸ್ ಎ ಯೂರಾಲಜಿಸ್ಟಾಗಿ ಏನಕ್ಕೆ ಡಾಕ್ಟರ್ ಆಗಿರೋದು? ನಿನ್ನ ಕೈಯಲ್ಲಿ ಆಗತ್ತೆ ಅಂತ ಏನಾದರೂ ಸರ್ಜರಿ ಆಗುತ್ತೆ ಅಂತ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಅದು ಮಾಡೋಕ್ಕೆ ಹೋಗ್ಬೇಕು. ಆಗತ್ತೆ, ಏನು ಮಾಡೋಕ್ಕಾಗತ್ತೆ ಅಂತಂದರೆ ಏನದು ಉತ್ತರ? ಅದು ಉಡಾಪೆ ಉತ್ತರ ಅಲ್ವಾ? ಇವ್ರ ಕಡೆಯಿಂದ ಯಾವುದೂ ಆಗಿಲ್ಲ ಸರ್. ಎಲ್ಲ ನಾವು ಇವ್ರು ಹೇಳಿದ ಹಾಸ್ಪಿಟ್ಲ್ಗೂ ನಾವು ಹೋಗಲಿಲ್ಲ. ಇವರು ಬೇರೆ ಹಾಸ್ಪಿಟ್ಲ್ಗೆ ಹೇಳಿದ್ರು, ನಾವು ಬೇರೆ ಹಾಸ್ಪಿಟ್ಲ್ಗೆ ಹೋದ್ವಿ ಸರ್. ಅಲ್ಲಿ ಬರೀ ಹಾಸ್ಪಿಟ್ಲಲ್ಲೇ 5,30,000, ಇನ್ನು ಮತ್ತೆ ಫಾಲೋಅಪ್ಸ್ಗೆ ಒಂದು 15 ದಿನ ಸುತ್ತಾಡಿದ್ವಿ. ಜಾಸ್ತಿನೇ ಆಗಿದೆ. ಬರೀ ಕಿಡ್ನಿ ಸ್ಟೋನ್ ಸರ್. ಅದು ಈವನ್ ಫೀವರು ಇಲ್ಲ, ಪೇಯ್ನೂ ಇಲ್ಲ, ಎಸಿಮ್ಟಮೆಟಿಕ್. ನನ್ನ ಹೆಸರು ರಾಮಾಂಜಮ್ಮ ಅಂತ, ಹೋರಾಟಗಾರರು, ಸೋಷಿಯಲ್ ಸರ್ವೀಸು, XZP ಡಿಸಿಗ್ನೇಷನ್ ಏನಾನ ಇರಲಿ. ಮಾಧ್ಯಮ ಮಿತ್ರರಲ್ಲಿ, ಪತ್ರಕರ್ತರ ಮಿತ್ರರಲ್ಲಿ ಮನವಿ ಏನಂದರೆ, ಇವತ್ತಿನ ದಿವಸ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ.
ಇವತ್ತು ಇವರು ನೊಂದಂಥ ಮಹಿಳೆ ತಮ್ಮ ಗಮನಕ್ಕೆ ಹಾಕಿದಾಗ ನಾವು ಇದನ್ನು ಕೈಗೆತ್ಕೊಳ್ಳೇಬೇಕು, ಒಂದು ಹೋರಾಟ ಮಾಡಲೇಬೇಕು ಅಂತ ನಿರೂಪಿಸ್ಕೊಂಡು ಇವತ್ತು ಈ ಆಸ್ಪತ್ರೆಯ ವಿರುದ್ಧವಾಗಿ ಏನು ಶ್ರೇಯ ಹಾಸ್ಪಿಟ್ಲಿನ ವೈದ್ಯಾಧಿಕಾರಿಗಳಾದ ಕೃಷ್ಣಯ್ಯ ಶೆಟ್ಟಿ ವಿರುದ್ಧವಾಗಿ ಇಲ್ಲೊಂದು ಸಾಂಕೇತಿಕವಾಗಿ ಧರಣಿಯನ್ನು ಹಮ್ಮಿಕೊಂಡು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನೆಂದರೆ ಈ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಪ್ರಾಣಗಳ ಜೊತೆ ಚೆಲ್ಲಾಟವಾಡುತ್ತಿರೋ ಈ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಅನೇಕ ಪ್ರಾಣಗಳು, ಅನೇಕ ಜನರು, ನೊಂದ ಕುಟುಂಬಗಳು ಸರ್ವನಾಶನಾಗಿ ಹೋಗ್ತಾ ಇದ್ವಿ. ಅತಿ ಹೆಚ್ಚಿಗೆ ಬಡಬಗ್ಗರು, ಅತಿ ಹೆಚ್ಚಿಗೆ ಲೂಟಿಯನ್ನು ಹೊಡಿತಾರಂಥ ಈ ಹಾಸ್ಪಿಟ್ಲೆ ಏನಿದೆಯಾ ಅದನ್ನು ತನಿಖೆ ಆಗಬೇಕು. ಇವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವರ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಲೇಬೇಕು. ಮತ್ತು ಇವರ ನಿರ್ಲಕ್ಷ್ಯತೆಯನ್ನು ಕಡೆಗಣಿಸಿ ಏನು ಶಸ್ತ್ರಚಿಕಿತ್ಸೆ ಕೊಠಡಿಯನ್ನು ಮುಚ್ಚಲೇಬೇಕು. ಯಾವ ಒಂದು ಪ್ರಜೆಗೂ, ಯಾವ ಒಂದು ಮಹಿಳೆಗೂ, ಯಾವ ಒಂದು ಪ್ರಜೆಗೂ ಶಸ್ತ್ರಚಿಕಿತ್ಸೆಗೆ ಈ ಆಸ್ಪತ್ರೆಯಲ್ಲಿ ಒಳಪಡಿಸಬಾರ್ದು. ಯಾಕಂತಂದರೆ ಇವರ ನಿರ್ಲಕ್ಷ್ಯತೆ, ಇವರ ಒಂದು ಘಟನೆಗಳು ಮರುಕಳಿಸ್ತಾನೆ ಇರ್ತವೆ. ಆದ್ದರಿಂದ ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ವಿ. ಇದನ್ನು ಉಗ್ರವಾದಂಥ ಹೋರಾಟವನ್ನು ತಾಲೂಕಿನಾದ್ಯಂತ ಹಮ್ಮಿಕೊತೀವಿ. ಮತ್ತು ಸಂಬಂಧಪಟ್ಟಂಥ ಏನು ಮಾನ್ಯ ಆರೋಗ್ಯ ಸಚಿವರು ಇದ್ದಾರೆ ಅವ್ರ ಗಮನಕ್ಕೂ ತರ್ತೀವಿ. ಈ ಆಸ್ಪತ್ರೆ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾವೇನು ಮಾತಾಡಿಲ್ಲ ಸರ್, ಅವರು ನೊಂದಂಥ ಮಹಿಳೆ ಗಂಡ ಮಾತಾಡಿರೋದು. ನಮ್ಮ ಗಮನಕ್ಕೆ ಬಂದ ಮೇಲೆ ನಾವೊಂದು ಹೋರಾಟ ಮಾಡಲೇಬೇಕು, ಸೋಷಿಯಲ್ ಸರ್ವಿಸಾಗಿ ಕೆಲಸ ಮಾಡ್ತಾ ಇದ್ದಂಥವರು ಅಂತ ಅಂದ್ಕೊಂಡು ನಾವು ಇಲ್ಲಿ ಬಂದು ಸೇರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ.